ಎಲ್ಲ ಒಂದ್ ಕಡೆ ಕಿಚ್ಚು ಬಿಜೆಪಿ ಹೊರಡದ ಕಿಚ್ಚು ಡಲ್ ಆಯ್ತಾ ಅಂತ ವಕ್ಫ್ ವಿಚಾರದಲ್ಲಿ ನಿಮ್ಮ ಯತ್ನಾಳ್ ಟೀಮ್ ಇವತ್ತಿಂದ ಹೋಗ್ತಾ ಇದ್ದಾರೆ. ಬಿಜೆಪಿ ಟೀಮು ಮೌನ. ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಯಾಕೋ ಡಲ್ ಆಗಿದೆ ಬಿಜೆಪಿ ಟೀಮ್ ಅಂತ ನೋಡಿ. ಈ ಬೈ ಎಲೆಕ್ಷನ್ನು ನಮ್ಗೆ ಯಾವುದು ಕೂಡ ಪಾರ್ಟಿ ಮೇಲೆ ಯಾವುದೇ ರೀತಿಯ ಎಫೆಕ್ಟ್ ಆಗಲ್ಲ. ಯಾಕಂದರೆ ಹಿಂದೇನೂ ಕೂಡ ನಮ್ಮ ಸರ್ಕಾರ ಇದ್ದಾಗ ನಾವು 18 ಬೈ ಎಲೆಕ್ಷನ್ ಗೆದ್ದಿದ್ದೀರಿ. ಅದಾದಮೇಲೆ ಜನರಲ್ ಎಲೆಕ್ಷನಲ್ಲಿ ನಾವು ಸೋತಿದ್ದೀರಿ. ಇವರು 3 ಬೈ ಎಲೆಕ್ಷನ್ ಗೆದ್ದಿರೋದು. ಇದಕ್ಕೆ ಏನೋ ಕ್ಲೀನ್ ಚಿಟ್ ಅಂತೆ, ಏನು ಬೂಡ ಕ್ಲೀನ್ ಚಿಟ್ ಕೊಟ್ಬಿಟ್ಟವ್ರೆ. ವಾಲ್ಮೀಕಿ ಹಗರಣಕ್ಕೆ ಕ್ಲೀನ್ ಚಿಟ್ ಅಂದರೆ ಭ್ರಷ್ಟಾಚಾರ ಮಾಡಿ ಬೈ ಎಲೆಕ್ಷನ್ ಆಗ್ಬಿಟ್ಟು ಗೆದ್ದುಬಿಟ್ರೆ ಕ್ಲೀನ್ ಚಿಟ್ ಅಂತಾನೆ ಅರ್ಥ. ಇದು ಕಾನೂನಾ, ಸಂವಿಧಾನನ ಇದು? ಅದೇ ಬೇರೆ ಇದೇ ಬೇರೆ. ಅಲ್ಲಿ ಲೋಕಲ್ ಇಶ್ಯೂ ಇದು. ಇಲ್ಲಿ ಲೋಕಲ್ ಇಶ್ಯೂ ನಡೆದಿರೋವಂಥದ್ದು. ಮತ್ತು ಮತದಾರರ ಸಂಖ್ಯೆ 7ರಿಂದ 8 ಲಕ್ಷ ಅಷ್ಟೇ ಇದು ಮತದಾರರ ಸಂಖ್ಯೆ. ರಾಜ್ಯದಲ್ಲಿ ಸುಮಾರು 4-5 ಕೋಟಿ ಮತದಾರರಿದ್ದಾರೆ. ಅವರ ವರ್ಡಿಕ್ಟ್ ಅಲ್ಲ ಇದು. ಇದು ಅಷ್ಟಕ್ಕೆ ಸೀಮಿತ. ಅಲ್ಲಿ ಸ್ಥಳೀಯ ಅಭ್ಯರ್ಥಿ, ಅಲ್ಲಿನ ವಾತಾವರಣ, ಆಡಳಿತ ಮಾಡುವಂಥ ಪಕ್ಷ, ಅಲ್ಲಿನ ಕಾಂಟ್ರಾಕ್ಟರ್ಗಳು, ಅಲ್ಲಿ ಅಧಿಕಾರಿಗಳು, ಇವರೆಲ್ಲರೂ ಇದಕ್ಕೆ ಭಾಗಿದಾರರಾಗಿರ್ತಾರೆ. ಆದ್ದರಿಂದ ನಮ್ಮ ಹೋರಾಟ ನಿಲ್ಲಲ್ಲ. ನಿನ್ನೆನೂ ಕೂಡ ನಾನು ಮಂಡ್ಯ ಪ್ರವಾಸ ಮಾಡಿದ್ದೀನಿ. ಮಂಡ್ಯದಲ್ಲಿ ಪಾರ್ಟಿಯ ಸಂಘಟನೆಗೋಸ್ಕರ ಹೋಗಿದ್ದೀನಿ. ನಾಳೆ 3 ಗಂಟೆಗೆ ಸಭೆನೂ ಕೂಡ ಕರೆದಿದ್ದೀನಿ ನಾನು. ವಿಧಾನಸಭಾ ಅಧಿವೇಶನದ ಬಗ್ಗೆ ಏನು ಚರ್ಚೆ ಮಾಡಬೇಕು ಅನ್ನೋದಕ್ಕೆ ಸಭೆಯನ್ನು, ಪ್ರಮುಖರ ಸಭೆಯನ್ನು ಕೂಡ 3 ಗಂಟೆಗೆ ಕರೆದಿದ್ದೀನಿ. ಅದೇ ರೀತಿ JDS ನಾಯಕರಾದಂಥ ಕುಮಾರಣ್ಣವ್ರ ಜೊತೆ ಮಾತಾಡಿದ್ದೀನಿ. ಅವರು ಶನಿವಾರ ಬರ್ತಾರೆ. ಶನಿವಾರ JDS, BJP ಮತ್ತು JDSನ ಸಭೆಯನ್ನು ನಾವು ಮಾಡ್ತೀವಿ. ವಿಧಾನಸಭಾ ಅಧಿವೇಶನದಲ್ಲಿ ಯಾವ ರೀತಿ ಈ ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ಹಗರಣಗಳನ್ನು ತೆಗಿಬೇಕು ಅನ್ನೋದ್ರ ಬಗ್ಗೆ ಅಲ್ಲೂ ಕೂಡ ನಾವು ಚರ್ಚೆ ಮಾಡ್ತೀವಿ. ಈ ಒಂದು ಫಲಿತಾಂಶದಿಂದ ಏನು BJP ಕುಗ್ಗೋದು ಇಲ್ಲ, ಹಿಗ್ಗೋದು ಇಲ್ಲ. ನಾವು ಹೋರಾಟವನ್ನು ಮುಂದುವರಿಸ್ತೀರಿ. ಈ ಚುನಾವಣೆ ಏನು ನಮ್ಮ ಮೇಲೆ ಏನು ಆ ಥರದ್ದೇನು ಪ್ರಭಾವ ಬೀರಲ್ಲ. ಇದಕ್ಕೆ ಸೋಲೋದಕ್ಕೆ ಅದರದ್ದೇ ಆದಂಥ ಕಾರಣಗಳಿದೆ, ಲೋಕಲ್ ಕಾರಣಗಳು. ಅದನ್ನು ಸರಿಪಡಿಸ್ಕೊಂಡು ನಾವು ಹೋಗ್ತೀವಿ. ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ದಾರೆ ಸರ್, ಅಲ್ಪಸಂಖ್ಯಾತ ಸಮುದಾಯ ಮತ ಹಾಕದೇ ಇರೋದೇ ಕಾರಣ ಅಲ್ಲ. ಅವರು ಸತ್ಯವನ್ನೇ ಹೇಳಿದ್ದಾರೆ. ಅಲ್ಲಿ ಮಾತಾಡಬೇಕಾದ್ರೆ ಅಲ್ಲೆಲ್ಲ ಹೇಳ್ತಾ ಇದ್ರು, ನಾವು ಅಲ್ಪಸಂಖ್ಯಾತರು, ನಾವು ಯಾವುದೇ ಪಕ್ಷಕ್ಕೆ ಸೀಮಿತ ಇಲ್ಲ ಅಂತೇಳಿ. ಈಗ ರಿಸಲ್ಟ್ ಬಂದ ಮೇಲೆ ಗೊತ್ತಾಗಿದೆ. ಬೂತ್ ವೈಸ್ ಗೊತ್ತಾಗ್ಬಿಡುತ್ತಲ್ಲ ಆ ಸಮುದಾಯ ಎಲ್ಲೆಲ್ಲಿ ಜಾಸ್ತಿ ಇದ್ದಾರೋ ಆ ಬೂತ್ಗಳಲ್ಲಿ ಬಂದಿರೋದು 5, 10, 1, 2 ಓಟ್ಗಳು. ಅದ್ರ ಮೀನ್ಸ್ ಏನರ್ಥ ಅಂದರೆ ಯಾವುದೋ ಸಮುದಾಯ ನಿಖಿಲ್ನ ಸೋಲಿಸೋ ಅಂಥದ್ದಕ್ಕೆ ಪ್ರಮುಖವಾಗಿ ಆಗಿದೆ. ಮತ್ತು ಉಳಿದಂಥ ಸಮುದಾಯನೂ ಕೂಡ ಒಟ್ಟಿಗಾಗಲಿಲ್ಲ. ಒಟ್ಟಿಗಾಗಬೇಕಾಗಿತ್ತು. ಈಗ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಒಟ್ಟಿಗಾಯಿತು ಆ ಥರ ಒಟ್ಟಿಗಾಗಬೇಕಾಯಿತು. ಉಳಿದಂಥ ಸಮುದಾಯಗಳು ಯೋಚನೆ ಮಾಡಬೇಕು. ಒಂದು ಸರಿ ಅವರು ಶಾಂತತೆಯಿಂದ ಯೋಚನೆ ಮಾಡಬೇಕು. ಈ ಥರ ಒಂದು ಸಮುದಾಯ ಒಂದು ಪರವಾಗಿ ನಿಂತಾಗ ಉಳಿದ ಸಮುದಾಯದನ್ನು ಕೂಡ ನಿಲ್ಲಬೇಕು. ಆ ಪರಿಟಾಟ ಮಾಡಿದ್ರೇ ಇದೊಂದು ಡೆಮಾಕ್ರಸಿಯಲ್ಲಿ ಎಲ್ಲರೂ ಬುದ್ಧಿವನ್ನು ಕಲಿತಾರೆ. ಇಲ್ಲ ಅಂದರೆ ಇದೇ ಥರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.